ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿ ನಮ್ಮ ಗುರುಗಳೊಬ್ಬರು ಹೇಳಿದ್ದಾರೆ. ಹಂಗೆ ಮಾನವ ತತ್ವ ನಮ್ಮ ಧರ್ಮದಲ್ಲಿ ಯಾವುದೇ ಜಾತಿ ಇರುವುದು, ನಮ್ಮಲ್ಲಿ ಮಾನವೀಯತೆಯನ್ನ ನಾವು ಉಳಿಸ್ಕೊಂಡು ನಾವು ಕಾಪಾಡ್ಕೊಂಡು ಹೋಗ್ಬೇಕು. ಆಸೆಗೆ ಯಾವತ್ತೂ ಕೂಡ ಕೊನೆ ಇಲ್ಲ. ಆ ದೃಷ್ಟಿಯಿಂದ ಈ ಸಂದರ್ಭದಲ್ಲಿ ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನನ್ನ ತಾಯಂದಿರೆಲ್ಲ ಸೇರಿದ್ದೀರಿ. ಇವತ್ತು ಪ್ರಯತ್ನ ನಾವು ನೀವೆಲ್ಲ ಬೇಕಾದಷ್ಟು ಬೆಳಗ್ಗೆ ಪ್ರಯತ್ನಗಳು ಮಾಡ್ತಾ ಇರ್ತೀವಿ. ನಮ್ಮ ಪ್ರಯತ್ನಗಳು ವಿಫಲ ಆಗ್ಬೋದು, ಆದ್ರೆ ಪ್ರಾರ್ಥನೆ ವಿಫಲ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನಗೆ ನಂಬಿಕೆ. ಸೊ ಹಂಗೆ ನಿಮ್ಮ ಕಷ್ಟ ಸುಖಗಳಲ್ಲಿ ಬೇಗ ಯಶಸ್ಸನ್ನ ಕಾಣಬೇಕಾದ್ರೆ ಪ್ರಾರ್ಥನೆ. ಸೊ ಆ ಪ್ರಾರ್ಥನೆಯ ಸ್ವರೂಪಕ್ಕೆ ಇಲ್ಲಿ ಬಂದು, ಈ ದೇವರ ಸನ್ನಿಧಿಗೆ ಬಂದು ಇವತ್ತು ಪ್ರಾರ್ಥನೆ ಮಾಡಲಿಕ್ಕೆ ಅವಕಾಶವನ್ನ ನಮ್ಮ ನಿರ್ಮಲಾನಂದ ಶ್ರೀಗಳು ಇವತ್ತು ನಿಮ್ಗೆ ಮಾಡಿಕೊಟ್ಟಿದ್ದಾರೆ. ಈ ಎಲ್ಲ ಭಕ್ತಾದಿಗಳ ಪರವಾಗಿ ಇಂಥ ದೊಡ್ಡ ಭವ್ಯವಾದಂತಹ ಈ ದೇವಸ್ಥಾನವನ್ನು ಕಟ್ಟಿ ವಿಘ್ನಕ್ಕೆ ವಿನಾಯಕ, ವಿಘ್ನಕ್ಕೆ ವಿನಾಯಕ, ಎಲ್ಲ ವಿಘ್ನ ನಿವಾರಣೆ ಮಾಡಂತ ನಾಯಕ ವಿನಾಯಕ, ಅವನ ದೇವಸ್ಥಾನ, ನಮ್ಮ ಸೇವೆಗೆ ಪ್ರತೀಕ ಆಂಜನೇಯ ದೇವಸ್ಥಾನ ಮತ್ತು ಆ ತಾಯಿ ಶಕ್ತಿ ದೇವತೆ ನೆಮ್ಮದಿಗೋಸ್ಕರ ಎಲ್ಲರೂ ಕೂಡ ಇವತ್ತು ಶಕ್ತಿಯನ್ನು ಸಿಗ್ಲಿ. ದುಃಖವನ್ನು ದೂರ ಮಾಡುವಂತ ದೇವಿ ದುರ್ಗಾದೇವಿ, ಆ ದುರ್ಗಾದೇವಿಯ ಸ್ವರೂಪಿ ಇವತ್ತು ತಾಯಿ ಲಲಿತಾಂಬೆ, ಆಕೆ ದರ್ಶನವನ್ನ ಮಾಡುವಂತ ಒಂದು ಭಾಗ್ಯ ನಮ್ಮೆಲ್ಲರಿಗೂ ಕೂಡ ತೋರಿಸ್ಕೊಟ್ಟಂತ ನಿರ್ಮಲಾನಂದ ಶ್ರೀಗಳಿಗೆ, ಅವರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ನಿಮ್ಮೆಲ್ಲರ ಪರವಾಗಿ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಸೊ ಆದ್ರಿಂದ ನಾವು ಒಳ್ಳೆಯ ಮನಸ್ಸಿನಿಂದ ನಾವೆಲ್ಲ ಇಲ್ಲಿಗೆ ಬಂದು ನಮ್ಮ ಕಷ್ಟ ಸುಖವನ್ನು ಹೇಳಲಿಕ್ಕೆ ಸಾಧ್ಯ. ಶ್ರವಣ, ಕೀರ್ತನೆ, ಸ್ಮರಣೆ, ಪಾದ ಸೇವೆ, ಅರ್ಚನೆ, ವಂದನೆ, ಶರಣಗಾತಿ ಮುಖ್ಯ ಮತ್ತು ಆತ್ಮನಿವೇದನೆ ಇವೆಲ್ಲ ಕೂಡ ದೇವಸ್ಥಾನಗಳಲ್ಲಿ ನಾವು ಬಂದು ನಾವು ಮಾಡ್ತಾ ಇದ್ದೇವೆ. ಇವತ್ತು BGS ಅಂತ ನಾವು ಕರೀತೇವೆ, ಬಾಲಗಂಗಾಧರ ಸ್ವಾಮೀಜಿ ಅಂತ. ಅದಕ್ಕೆ ಮತ್ತೊಂದು ಹೆಸರು ಅಂದ್ರೆ B ಅಂದ್ರೆ ಭಕ್ತಿ, J ಅಂದ್ರೆ ಜ್ಞಾನ, S ಅಂದ್ರೆ ಸಂಗಮ. ಭಕ್ತಿಯ ಜ್ಞಾನದ ಸಂಗಮ ಇದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಏಕೆಂದ್ರೆ ನಾನು ಶ್ರೀಗಳು ಅಲ್ಲಿ ಉಜ್ಜಯಿನಲ್ಲಿ ಹೋಗಿ ಕಾಲಭೈಶ್ವರನ ದೇವಸ್ಥಾನನ ಅಲ್ಲಿ ಪ್ರಾರ್ಥನೆ ಜೀರ್ಣೋದ್ಧಾರ ಮಾಡಿದ್ದಾರೆ. ನೀವು ಎಷ್ಟು ಜನ ಹೋಗಿದ್ರು ಅಲ್ಲಿ ಹೋಗಿ ನೀವು ನೋಡ್ಬೇಕು. ಆ ದೇವಿಗೆ ಎಷ್ಟು ನಾವು ಅಲ್ಲಿ ಲಿಕ್ಕರ್ ತಗೋತದೆ, ಅಂದ್ರೆ ಲಿಕ್ಕರ್, ವೈನೋ, ವಿಸ್ಕಿನೋ ತಗೋತಾ ಇರ್ತದೆ. ನೀವು ಎಷ್ಟು ಹಾಕಿದ್ರು ಅದು ಎಲ್ಲಿಗೆ ಹೋಯ್ತು ಅಂತ ಗೊತ್ತಾಗೋದಿಲ್ಲ. ಆ ದೇವಿಯ ಸ್ವರೂಪ ಎಷ್ಟಿದೆ ಅಂತ ಅಲ್ಲಿ ನಮ್ಮ ದೊಡ್ಡ ಸ್ವಾಮಿಗಳು ಹೋಗಿ ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ. ನಾನು 2-3 ಬಾರಿ ನನ್ನ ಕುಟುಂಬ ಕರ್ಕೊಂಡು ಹೋಗಿದ್ದೆ. ನೀವು ಹೋಗ್ಬೇಕಲ್ಲಿ ಮಹಾಕಾಲೇಶ್ವರ ಆಗ್ದಲ್ಲಿ ಪಕ್ಕದಲ್ಲಿ ಒಂದು 10 ಕಿಲೋಮೀಟರ್ ಅಲ್ಲಿ ಅದಿದೆ, ಅಲ್ಲಿಗೆ ಹೋಗ್ಬೇಕು. ಮೊನ್ನೆ ಅಮೆರಿಕಕ್ಕೆ ಹೋಗಿದ್ದೆ, ನ್ಯೂ ಜೆರ್ಸಿಲೂ ದೇವಸ್ಥಾನ ಮಾಡ್ತಾ ಇದ್ದಾರೆ. ಬಹಳ ಚೆನ್ನಾಗಿ ಎಲ್ಲೂ ಕೂಡ ಜಾಗವನ್ನು ತೆಗೆದುಕೊಂಡು ನ್ಯೂ ಜೆರ್ಸಿಲಿ ದೇವಸ್ಥಾನ ಮಾಡ್ತಾ ಇದ್ದಾರೆ. ಆ ಜಾಗ ಕೊಡಿಸೋರಿಗೆ ಕರೆಸಿ ಮೊನ್ನೆ ತಾನೇ ನಾನು ಸನ್ಮಾನ ಕೂಡ ನಾನು ಮಾಡಿಸಿದೆ, ನಮ್ಮ ಬಾಬು ಕಿಲಾರಿ ಬಾಬು ಅವರಿಗೆ. ಸೊ ಹಂಗೆ ಇವತ್ತು ಅನೇಕ ಭಾಗದಲ್ಲಿ, ದೆಹಲಿಯಲ್ಲಿ, ಬೇರೆ ಬೇರೆ ಕಡೆ, ತಮಿಳುನಾಡಲ್ಲಿ, ತಿರುಪತಿಲೆಲ್ಲ ಕೂಡ ಇವತ್ತು ಬಹಳ ವ್ಯಾಪಕವಾಗಿ ಹರಡ್ತಾ ಇದೆ. ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಮಠ ಇವತ್ತು ಎಲ್ಲ ಧರ್ಮದವ್ರಿಗೂ ಇವತ್ತು ಇದೆ, ಎಲ್ಲ ಜಾತಿಯವ್ರಿಗೂ ಇದೆ. ಇಲ್ಲಿ ನಾನು ಹೆಣ್ಮಕ್ಳ ವಿದ್ಯಾಭ್ಯಾಸಕ್ಕೋಸ್ಕರ ಹಾಸ್ಟೆಲ್ ವಿಚಾರಿಸ್ತಾ ಇದ್ದಾರಲ್ಲ, ಎಲ್ಲ ಜಾತಿಯವರು ಕೂಡ ಇವತ್ತು ಅವಕಾಶ ಸಿಗ್ತಾ ಇದೆ. ಯಾರು ಬಡವ್ರಿಗೆ ಶಕ್ತಿ ಇಲ್ಲ ಅವ್ರಿಗೆಲ್ಲ ಕೂಡ ಇವತ್ತು ಅವಕಾಶ ಸಿಗ್ತಾ ಇದೆ. ಆದ್ರಿಂದ ಇದೊಂದು ಬಹಳ ಉತ್ತಮವಾದಂತ ಕೆಲಸ ಮಾಡ್ತಾ ಇದ್ದಾರೆ. ತಮಗೂ ನಾನು ಕೇಳೋದು ಇಷ್ಟೇ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಬಹಳ ಮುಖ್ಯ. ಹಂಗೆ ನಿಮ್ಮ ಬದುಕಿನಲ್ಲಿ ನೀವು ಕೂಡ ಒಂದು ಶಾಶ್ವತವಾದಂತ ಏನಾದರೂ ಗುರ್ತಂತ ಕೆಲಸ ನಿಮ್ಮ ಕುಟುಂಬಕ್ಕಾಗಲಿ, ಸಮಾಜಕ್ಕಾಗಲಿ ದಾನ ಮಾಡೋಂಥ ಕೆಲಸ ಕೂಡ ತಾವು ಮಾಡಬೇಕು. ನೀವೇನಾದ್ರು ದಾನ ಮಾಡಿದ್ರೆ ಏನು ಉಳಿದಿಲ್ಲ. ಈಗ ನಮ್ ದೇಹ ಇದೆ, ನಿಮ್ ದೇಹ ಇದೆ, ನಾವೆಲ್ಲ ಇದ್ದೇವೆ. ನನಗೆ ನಾನು ಶಾಲೆಗೆ ಬೇಕಾದ್ರೆ ನಮ್ಮ ಗುರುಗಳು ಒಂದು ಮಾತು ಕೊಟ್ಟಿದ್ರು, ಪರೋಪಕಾರಾಯ ಫಲಂತಿ ವೃಕ್ಷಾಯ, ಪರೋಪಕಾರಾಯ ವಹಂತಿ ನದ್ಯಾಯ, ಪರೋಪಕಾರಾಯ ದುಹಂತಿ ಗಾವ, ಪರೋಪಕಾರ ಇದಂ ಶರೀರಂ. ಅಂದ್ರೆ ಈ ಮರ ಇದೆಯಲ್ಲ, ಮರಕ್ಕೆ ಸ್ವಂತಕ್ಕೇನು ಪ್ರಯೋಜನ ಇರುವಂತೆ. ಹಣ್ಣು ಕೊಡ್ತದೆ, ಮರ ಕೊಡ್ತದೆ, ನೆರಳು ಕೊಡ್ತದೆ, ಸೌದೆ ಕೊಡ್ತದೆ, ಅದಕ್ಕೇನು ಬೇರೆ ತೊಲೆ ಕಂಬಗಳು ಕೊಡ್ತದೆ, ಅದಕ್ಕೇನು ವೈಯಕ್ತಿಕವಾಗಿ ಏನು ಲಾಭ ಇರುವಂತೆ. ಈ ಹಸು ಅದಕ್ಕೆ
ಮೊಸರು ಕೊಡ್ತದೆ, ಗೊಬ್ಬರ ಕೊಡ್ತದೆ, ಹೊಲ ಉಳ್ಬೋದು, ಒಳ ಎತ್ಕೊಂಡು ಹೋಗ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಅದಕ್ಕೇನು ಸ್ವಂತಕ್ಕೇನು ಪ್ರಯೋಜನ ಇಲ್ಲ. ಹಂಗೆ ಈ ನದಿನೂ ಕೂಡ, ಈ ನೀರು, ಈ ಕಾವೇರಿ ನದಿ ಹರಿತಾ ಇದ್ದಾಳೆ, ಅದಕ್ಕೇನೂ ಪ್ರಯೋಜನ ಇಲ್ಲ. ನಮ್ಗೆ ಕುಡಿಯಕ್ ನೀರು, ಫ್ಯಾಕ್ಟ್ರಿಗಳ ನೀರು, ದನಕರುಗಳ ನೀರು, ಹಕ್ಕಿ ಪ್ರಾಣಿ ಪಕ್ಷಿಗೆಲ್ಲ ನೀರು ಎಲ್ಲ ಕೂಡ ಸಮಾಜಕ್ಕೆ. ಹಂಗೆ ಈ ದೇಹ ಕೂಡ ನಾವ್ ಎಷ್ಟು ಊಟ ಮಾಡಕ್ ಸಾಧ್ಯ? ನಾನು ಎಷ್ಟು ಬೇಕಾದ್ರೂ 10 ಲಕ್ಷ ಸಂಪಾದನೆ ಮಾಡ್ಬೋದು, 5 ಲಕ್ಷ ಮಾಡ್ಬೋದು, 1 ಲಕ್ಷ ಮಾಡ್ಬೋದು. ಎಷ್ಟು ಊಟ ಮಾಡ್ಲಿಕ್ಕೆ ಸಾಧ್ಯ? ಒಂದ್ 10,000 ರೂಪಾಯಿ ಮೇಲೆ ಊಟ ಮಾಡಕ್ ಆಗಲ್ಲ ತಿಂಗಳಿಗೆ, ಇಲ್ಲ 500 ರೂಪಾಯಿ ಮೇಲೆ ಊಟ ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ಇವತ್ತು ನಾವು ನಮ್ಮ ಸಮಾಜದಲ್ಲಿ, ನಮ್ಮ ಬದುಕಿನಲ್ಲಿ ಏನಾದ್ರು ಒಂದು ಸಹಾಯವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನೀವು ಕೂಡ ದೇವಸ್ಥಾನಕ್ಕೆ ಬರ್ತೀರಿ, ನಿಮ್ಮ ಮಠ ಕಾಪಾಡ್ತೀರಿ, ನಿಮ್ಮ ಧರ್ಮಕ್ಷೇತ್ರ ಕಾಪಾಡ್ತೀರಿ. ಕೈಯನ್ನ ಬಹಳ ಶುದ್ಧದಿಂದ ಮನಸ್ಸಿಂದ ಒಂದು 10 ರೂಪಾಯಿನೇ ದಾನ ಮಾಡಿ, ಅದೇ ನಿಮ್ಮ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗ್ತದೆ ಅನ್ನೋದು ನನಗೆ ನಂಬಿಕೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಕೆಲಸವನ್ನ ಮಾಡಬೇಕು. ಬಹಳ ಶಕ್ತಿಶಾಲಿಯಾಗಿ ದೇವಸ್ಥಾನ ಇವತ್ತು ಇಲ್ಲಿ ಬೆಳ್ಕೊಂಡು ಬರ್ತಾ ಇದೆ. ಇದನ್ನ ಕಾಪಾಡಬೇಕು. ನಾವು ಕಷ್ಟ ಬಂದಾಗ ಮಾತ್ರ ದೇವಸ್ಥಾನ ಬಳಿ ಹೋಗ್ತೇವೆ, ಸುಖದಲ್ಲೂ ಹೋಗ್ಬೇಕು, ನಮ್ಮ ಪ್ರಾರ್ಥನೆ ಸಲ್ಲಿಸಲಿಕ್ಕೆ ಹೋಗ್ಬೇಕು. ನಮ್ಮ ಯಶಸ್ಸನ್ನ ನೋಡಿದಾಗ ಆ ದೇವಸ್ಥಾನದಲ್ಲಿ ಋಣವನ್ನ ತೀರ್ಸಕ್ ಹೋಗ್ಬೇಕು. ಭೀಷ್ಮ ಧರ್ಮರಾಯನವರು ಮಾತು ಹೇಳ್ತಾರೆ, ಋಣೈ ಚತುರ್ಭಿ ಸಂಯುಕ್ತ ಜಾಯಂತೆ ಮಾನವ ಭೂಮಿ ಪಿತು ದೇವರ್ಷಿ ಮನಿ ತೇಭ್ಯಸ್ಥ ಧರ್ಮತ. ಅಂದ್ರೆ ಹುಟ್ಟುವಾಗ 4 ಋಣದಿಂದೇ ಹೋಗ್ತಾರಂತೆ. ಒಂದು ತಂದೆ ತಾಯಿ ಋಣ, ಒಂದು ದೇವರ ಋಣ, ಒಂದು ಸಮಾಜದ ಋಣ, ಒಂದು ಗುರುವಿನ ಋಣ. ಆ ಋಣವನ್ನ ತೀರ್ಸ್ಬೇಕಾದ್ರೆ ಧರ್ಮದಿಂದ ತೀರ್ಸ್ಬೇಕಂತೆ. ಹಂಗೆ ನಿಮ್ಗೆಲ್ಲ ಸಿಕ್ಕಿರೋಂಥ ಅವಕಾಶದಲ್ಲಿ ನಿಮ್ಮ ಋಣವನ್ನ ತಂದೆ ತಾಯಿಗಾಗ್ಲಿ, ಸಮಾಜಕ್ಕಾಗ್ಲಿ, ಗುರುಗಾಗ್ಲಿ, ದೇವರಿಗಾಗ್ಲಿ ಋಣವನ್ನ ತೀರ್ಸ್ಬೇಕಾದ್ರೆ ತಾವೆಲ್ಲ ಸೇರಿ ಧರ್ಮದಿಂದ ತೀರ್ಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡಿಕೊಂಡು, ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.